ಹಾಯ್ ಹಲೋ ಗೆಳತಿಯರೇ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾ ಅಂಥೇಳಿ. ನಾ ಇವತ್ತು ಮೈಕ್ರೋವೇವ್ ಓವನ್ ಒಳಗೆ ಅಗ್ದಿ ಸುಲಭವಾಗಿ ಕ್ಯಾರೆಟ್ ಹಲ್ವಾ 10 ನಿಮಿಷದಾಗ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ಕೊಡ್ತೀನಿ ನೋಡ್ರಿ. ಮೊದಲಿಗೆ ನಾವು ಇದನ್ನ ಮೈಕ್ರೋವೇವ್ ಓವನ್ ಜೊತೆ ಬಂದಿದ್ದು ಗ್ಲಾಸ್ ಬಾಲ್ ತೊಗೊಂಡಿನಿ. ಈ ಮೈಕ್ರೋವೇವ್ ಒಳಗೆ ಏನೋ ಮಾಡೋದಿದ್ರು ಈ ಗ್ಲಾಸ್ ಬಾಲ್ ಬೇಕೇ ಬೇಕು. ಈ ಗ್ಲಾಸ್ ಬೌಲಿಗೆ ಈಗ ನಾ 2 ಕಪ್ಪು ಇದು ತುರಿದಿಟ್ಕೊಂಡು ಕ್ಯಾರೆಟ್ ಹಾಕ್ತೀನಿ. 1 ಕಪ್ ಆಯ್ತು, ಇನ್ನೊಂದು ಕಪ್. ಈಗ ಇದಕ್ಕೆ ನಾ 2 ಕಪ್ ಕ್ಯಾರೆಟ್ ಹಾಕೀನಿ. 1 ಕಪ್ ಹಾಲು ಹಾಕ್ತೀನಿ ಇದಕ್ಕೆ. ಈಗ ಇದು 1 ಕಪ್ ಹಾಲು, ಕೆನೆಯುಕ್ತ ಹಾಲು ಐತಿ ಇದು. ಇದಕ್ಕೆ ತುಪ್ಪ 4 ಚಮಚೆ ಹಾಕ್ತೀನಿ. 1 2 3 4 ಚಮಚ ತುಪ್ಪ. ಇನ್ನು ಸಕ್ರೆ ಎಷ್ಟಪ್ಪ ಅಂದ್ರೆ ಅರ್ಧ ಕಪ್ ಹಾಕ್ತೀನಿ. ಸಕ್ರೆ ನೀವು ಜಾಸ್ತಿ ತಿಂತಿದ್ರೆ ಜಾಸ್ತಿ ಹಾಕೋರಿ, ನಾವು ಜಾಸ್ತಿ ತಿನ್ನೋದಿಲ್ಲ, ಅದಕ್ಕೆ ಅರ್ಧ ಕಪ್ ಅಷ್ಟ ಸಕ್ರೆ ಹಾಕ್ತೀನಿ. ಈಗ ಇದನ್ನ ಅರ್ಧ ಕಪ್ ಸಕ್ರೆ ಹಾಕಿದ್ನಿ. ಇವನ್ನ 4 ಇಂಗ್ರೀಡಿಯೆಂಟ್ಸ್ ಹಾಕಿ ನಾವೀಗ ಮೈಕ್ರೋವೇವ್ ಓವನ್ ಒಳಗೆ 5 ನಿಮಿಷ ಮೈಕ್ರೋ ಮೋಡ್ನ್ಯಾಗ ಇಡಬೇಕು. ಈಗ ಇದನ್ನ ಮೈಕ್ರೋವೇವ್ ಸ್ಟಾರ್ಟ್ ಮಾಡೀನಿ. 5 ನಿಮಿಷ ಸೆಟ್ ಮಾಡ್ತೀನಿ. ಈಗಿದು 5 ನಿಮಿಷ ಸೆಟ್ ಆಗಿ ಕ್ಯಾರೆಟ್ ಹಲ್ವಾ ಈಗ ರೆಡಿ ಆಗಾಗ್ತೈತಿ ಅದ್ರೊಳಗೆ. ಈಗ 5 ನಿಮಿಷ ಆದಿಂದ ಇದು ಅಲಾರಾಮ್ ಹೋಗ್ತೈತಿ. ಅವಾಗ ತೆಗೆದು ನೋಡಿ ನಾವು ತಿರುವಾಡಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಗೋಡಂಬಿ ಹಾಕುನು. ನೋಡ್ರಿ ಫ್ರೆಂಡ್ಸ್, ಇನ್ನ 2 ನಿಮಿಷ 43 ಸೆಕೆಂಡ್ ಉಳ್ದೈತಿ. ನಿಮ್ಗೆ ಹಂಗೆ ಏನಾರ ಡೌಟ್ ಬಂದ್ರೆ ನಡುನು ಆಫ್ ಮಾಡಿ ನೀವು ತೆಗೆದು ಮತ್ತೆ ತಿರುವಾಡಿ ಇಡ್ಬೋದು. ನನಗೇನು ಈಗ ಚೆನ್ನಾಗಿ ಅದು ತಿರ್ಗಾಕತೈತಿ, ಏನು ಡೌಟ್ ಏನಿಲ್ಲ. ಅದಕ್ಕೆ ಕಂಪ್ಲೀಟ್ ಟೈಮ್ ಆದ್ಮೇಲೆ ತೆಗೆದು ನೋಡ್ತೀನಿ. ಮೈಕ್ರೋವೇವ್ ಒಂದ್ಸರಿ ನೀವು ಯೂಸ್ ಮಾಡೋದು ಕಲ್ಕೊಂಡ್ರೆ ಇದ್ರೊಳಗೆ ಕುಕಿಂಗ್ ಮಾಡೋದು ಭಾಳ ಈಸಿ. ನಂದಿದು LG ಮೈಕ್ರೋವೇವ್ ಓವನ್ ಐತೆ, LG ಗ್ರಿಲ್ ಮೈಕ್ರೋವೇವ್ ಓವನ್ ಐತಿ. ನೋಡ್ರಿ ಫ್ರೆಂಡ್ಸ್, ಈಗ ಸಕ್ರೆ ಅದು ಕರ್ಗಾಕತ್ತಿದ್ ಹೆಂಗ್ ಕಾಣ್ತೈತಿ ಮೇಲೆ. ಇನ್ನ 37 ಸೆಕೆಂಡ್ ಉಳ್ದಾವ ಕಾಣ್ತೈತಿ. ಇದು ಈ ಬಾಲ್ ಒಳಗೆ ನೀವು ಮಾಡ್ಬೇಕಾದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿ ಒಳಗೆ ಮಾಡ್ಬೇಕು. ಜಾಸ್ತಿ ಹಾಕೊಂಡ್ರೆ ಉಕ್ಕಿ ಕೆಳಗೆ ಬೀಳೋ ಚಾನ್ಸ್ ಇರ್ತೈತಿ. ಈಗ ಆಫ್ ಮಾಡ್ತೀನಿ. ನೋಡ್ರಿ ಇದು ಯಾವ ತರ ಕುದಿಯಾಕತೈತಿ. ಸಕ್ರಿ ಕರಿಗೈತಿ, ಹಾಲು ಇದಾಗೈತಿ, ಎಲ್ಲ ಇದನ್ನ ತೆಳಗ ಮೇಲೆ ಮಾಡಿ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ, ಇವು ಡ್ರೈ ಫ್ರೂಟ್ಸ್ ಗೋಡಂಬಿ ಚೂರುಗಳದಾವ ಇವನ್ನ ಹಾಕಿ ಇದನ್ನ ಮತ್ತೆ 5 ನಿಮಿಷ ಸೆಟ್ ಮಾಡಿ ಇಡ್ತೀನಿ. ಅವಾಗಿದು ಪೂರ್ತಿ ಕಂಪ್ಲೀಟ್ ಆಗಿ ಹೆಂಗ್ ರೆಡಿ ಆಗೈತೆ ಅಂತ ಹೇಳಿ ತೋರಿಸ್ತೀನಿ. ಈಗ ಮೊದ್ಲಿಗೆ 2 ನಿಮಿಷ ಇಟ್ಕೊಂಡು ಇನ್ನೊಂದ್ಸರಿ ಹೊರಗೆ ತೆಗೆದು ತಿರುವಾಡ್ತೀನಿ. ಆಮೇಲೆ ಮತ್ತೆ 3 ನಿಮಿಷ ಸೆಟ್ ಮಾಡ್ತೀನಿ. ಈಗ ಇದು ತೆಗೆದು ಇನ್ನೊಮ್ಮೆ ತಿರುವಾಡ್ತೀನಿ. ಈಗ ಇದನ್ನ ತಿರುವಾಡಿ ಇನ್ನ 3 ನಿಮಿಷ ಇಡ್ತೀನಿ. ಈ ಕ್ಯಾರೆಟ್ ಹಲ್ವಾಕ ನೀವು ಹಾಲು ಜಾಸ್ತಿ ಹಾಕಿದ್ರ ಟೈಮ್ ಜಾಸ್ತಿ ತಗೋತೈತಿ. ಇದು ಹಾಲು ಕಡಿಮೆ ಹಾಕಿದ್ರ ತುಪ್ಪ ಜಾಸ್ತಿ ಹಾಕಿ ಮಾಡಿದ್ರ ಸ್ವಲ್ಪ ಜಲ್ದಿ ಆಗ್ತೈತಿ. ಈಗ ನಾ ಸ್ವಲ್ಪ ಹಾಲು ಜಾಸ್ತಿ ಹಾಕಿನಲ್ಲ, ಅದಕ್ಕೆ ಇದು ಟೈಮ್ ಸ್ವಲ್ಪ ಜಾಸ್ತಿ ತಗೊಳಾಗ್ತೈತಿ. ನೀವು ಮೈಕ್ರೋವೇವ್ ಯೂಸ್ ಮಾಡುವಾಗ ನಿಮ್ಗ ಆಗಿದ್ದು ಡೌಟ್ ಬಂದ್ರೆ ಜಲ್ದಿ ಆಫ್ ಮಾಡಿ ಹೊರಗೆ ತಕೊಂಡು ನೋಡ್ಬೋದು. ಇನ್ನ ಆಗಿಲ್ಲ ಅಂತ ಹೇಳಿ ಡೌಟ್ ಬಂದ್ರು ಮತ್ತೆ ಟೈಮ್ ನೀವು ಹೆಚ್ಚು ಮಾಡ್ಕೋಬಹುದು. ಇದು ಎವ್ರಿ 30 ಸೆಕೆಂಡ್ ಹೆಚ್ಚು ಹಾಕೋತ ಹೋಗ್ತೈತಿ. ನೀವು ಹೆಂಗ್ ಒಂದ್ಸರಿ ಪ್ರೆಸ್ ಮಾಡಿದ್ರೆ 30 ಸೆಕೆಂಡ್ ಹೆಚ್ಚಾಗ್ತೈತಿ, ಮತ್ತೊಮ್ಮೆ ಪ್ರೆಸ್ ಮಾಡಿದ್ರೆ 30 ಸೆಕೆಂಡ್. ಈ
ರೇಂಜ್ ಒಳಗೆ ನೀವು ಎಷ್ಟು ಸರಿ ಪ್ರೆಸ್ ಮಾಡ್ತಿರೋ ಅಷ್ಟು ರೇಂಜ್ ಹೆಚ್ಚಾಕೋತ ಹೋಗೈತಿ. ಇದೀಗ ಮೈಕ್ರೋ ಮೋಡ್ನ್ಯಾಗ ಐತಿ. ಇನ್ನ 1.5 ನಿಮಿಷ ಐತೆ. ಒಳಗ್ ಕುದಿಯೋದು ಕಾಣ್ತೈತಿ. ಇದು ಏನಿಲ್ಲ, ಒಟ್ಟು ಎಲ್ಲ ಏನೇನ್ ಬೇಕೋ ಕ್ಯಾರೆಟ್ ಹಲ್ವಾಕ್ ಅವನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಒಮ್ಮೆ ಇಟ್ಟು ಬಿಟ್ರ ಮತ್ 5 ನಿಮಿಷ ಆದಿನ ತೆಗದ್ ನೋಡುದು, ಮತ್ ತಿರ್ವಾಡಿ ಮತ್ತೊಂದ್ 5 ನಿಮಿಷ ಇಡುದು, ಮತ್ತೆ ಹೊರಗ್ ತೆಗದ್ ನೋಡಿ ಆಗಿದ್ದಿಲ್ಲ ಅಂದ್ರ ಮತ್ತೊಂದ್ ತಿರ್ವಾಡಿ ಮತ್ತೊಂದ್ 2 ನಿಮಿಷ ಇಡುದು. ಈ ತರ ಇಷ್ಟು ಮಾಡೋದು ಬಹಳ ಈಜಿ ಐತಿ ಕ್ಯಾರೆಟ್ ಹಲ್ವಾ. ಈಗ ಇದು ಅಲಾರಾಮ್ ಆಯ್ತು. ನಾ ಈಗ ಇದನ್ನ ತೆಗದ್ ನೋಡಿ ತಿರ್ವಾಡಿ ಇನ್ನೊಮ್ಮೆ ಇಡ್ತೀನಿ. ಬಾಳ ಬಿಸಿ ಐತಿ, ಇದು ಹೊರಗೆ ತೆಗಿಯುವಾಗ ಹುಷಾರ. ಇವಾಗ ಇದು ಗಟ್ಟಿ ಆಗಾಕತೈತೆ. ಇನ್ನೊಂದು 2 ಮಿನಿಟ್ಸ್ ಇಟ್ರ ಸಾಕು. ಬಾಳ ಪರ್ಫೆಕ್ಟ್ ಆದ ಕ್ಯಾರೆಟ್ ಹಲ್ವಾ ರೆಡಿ ಟು ಈಟ್. ಸೂಪರ್. ನೀರೆಲ್ಲ ಹಾಲೆಲ್ಲ ಅಟ್ಸೈತಿ. ಈಗ ಇನ್ನೊಂದ್ 2 ನಿಮಿಷ ಇಡ್ತೀನಿ, ಗಟ್ಟಿ ಆಗ್ತೈತಿ. ಯಾಲಕ್ಕಿಯ ಪರಿಮಳ ಬರ್ತಾ ಇದೆ. ಟೈಮ್ ಆಯ್ತು ಇದ್ರದ್ದು. ಅಲಾರಾಮ್ ಆಗಾಗ್ತೈತಿ. ಈಗ ತೆಗೆದು ತೋರಿಸ್ತೀನಿ ನಿಮಗ ಹೆಂಗಾಗೈತಿ ನೋಡ್ರಿ ಯಾವ ತರ ರೆಡಿ ಆಗೈತಿ. ಇದು ಪರ್ಫೆಕ್ಟ್ಲಿ ಡನ್. ಈಗ ಇದನ್ನ ನಾವು ಯಾರಿಗಾರ ಸರ್ವ್ ಮಾಡೋದಿದ್ರ ಒಂದು ಬೇರೆ ಬೌಲಿಗೆ ಹಾಕಿ ಮೇಲೆ ಈ ತರ ಗೋಡಂಬಿ ಇಟ್ಟು ಸರ್ವ್ ಮಾಡಿಕೊಟ್ರೆ ಸಾಕು. ಬಿಸಿ ಬಿಸಿ ಕ್ಯಾರೆಟ್ ಹಲ್ವಾ ರೆಡಿ ಆಗೈತಿ. ಇದ್ರದ ಟೇಸ್ಟುನು ತಿಂದು ನೋಡಿ ಹೇಳ್ತೀನಿ ನಿಮಗೆ ಹೆಂಗೈತೆ ಅಂತ ಹೇಳಿ. ಭಾಳ ಬಿಸಿ ಐತಿ. ಸೂಪರ್ ಫ್ರೆಂಡ್ಸ್, ಕ್ಯಾರೆಟ್ ಹಲ್ವಾ ಪರ್ಫೆಕ್ಟ್ಲಿ ಕುಕ್ ಆಗೈತಿ. ಸ್ವೀಟ್ ಆಯಿತು, ಎಲ್ಲ ತುಪ್ಪ ಆಯಿತು, ಎಲ್ಲ ಪರ್ಫೆಕ್ಟ್ ಐತೆ. ಭಾಳ ಟೇಸ್ಟಿ ಆಗೈತಿ. ನೀವು ಒಂದ್ಸರಿ ಮಾಡಿ ನೋಡಿ ಹೇಳ್ರಿ ಹೆಂಗೆ ಆಗ್ತೈತಿ ಕ್ಯಾರೆಟ್ ಹಲ್ವಾ. ಮೈಕ್ರೋವೇವ್ ಒಳಗೆ ಮಾಡೋದು ಭಾಳ ಸುಲಭ. ಗ್ಯಾಸಿನ್ಕಿಂತನೂ ಸುಲಭ ಮೈಕ್ರೋವೇವ್ ಒಳಗೆ ಮಾಡೋದು. ಅಂದ್ರೆ ನಮ್ಗೆ ಜಾಸ್ತಿ ತಿರ್ವಾಡೋದು ಹತ್ತಂಗಿಲ್ಲ. ಇದ್ರೊಳಗೆ 1 ಸರಿ 2 ಸರಿ ಹೊರಗೆ ತೆಗೆದು ತಿರ್ವಾಡಿ ಇಟ್ರೆ ಸಾಕು. ತಾನ ಎಲ್ಲ ಕಡೆ ಇದ್ರೊಳಗೆ ಬೆಂಕಿ ಸಮನಾಗಿ ಸ್ಪ್ರೆಡ್ ಆಗ್ತೈತಿ. ಹಾಗೆ ಭಾಳ ಚಂದ ಕುಕ್ ಆಗ್ತೈತಿ. ಕ್ಯಾರೆಟ್ ಹಲ್ವಾ ನನಗಂತೂ ಭಾಳ ಲೈಕ್ ಆಗೈತಿ. ವೆರಿ ಟೇಸ್ಟಿ.